ಚಡ್ 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 ನಿಮ್ಮ ಮುಖಾಂತರ ಗೊತ್ತಾಯ್ತು. ಬೆಳಗ್ಗೆ ಮಧ್ಯಾಹ್ನ ಫೋಟೋನೂ ಬಂತು. ಇನ್ನು ಏನಂತ ಅವ್ರು ಬಂದು ಹೇಳಿದ ಮೇಲೇ ಗೊತ್ತಾಗುತ್ತೆ. ನಾವು ಕೂಡ ನಮ್ಮ ಸಮಾಜದಿಂದ ಈ ಬಾರಿ ಕಾಂಗ್ರೆಸ್ ಟಿಕೆಟ್ ಸಿಗಲಿಲ್ಲ ಅಂತ ಹೇಳಿ ಭಾಳಷ್ಟು ಕೇಳಿದಾದ್ಮೇಲೆ ಟಿಕೆಟ್ ಸಿಗಲಿಲ್ಲ ಅಂತ ಹೇಳಿದ ಮೇಲೆ ನಾವು ಕೂಡ ನಮ್ಮ ಅಭ್ಯರ್ಥಿಯಾಗಿ ನಿಲ್ಲಿಸೋಣ ಗೆಲ್ಸೋಣ ಅಂತ ಯೋಚನೆ ಮಾಡ್ತಾಯಿದ್ವಿ. ನಿನ್ನೇನು ತಾವು ನೋಡಿರ್ಬೋದು, ಎಷ್ಟು ಸಮಾಜದ ಯುವಕರೆಲ್ಲ ಬಂದು ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ರು. ಆದರೆ ಮುಖಂಡರು ಯಾರೇ ಹೋಗಲಿ, ಅವ್ರು ಹೋಗಲಿ, ನಾನು ಹೋಗಲಿ, ಇನ್ನೊಬ್ಬರು ಹೋಗಲಿ, ಎಲ್ಲ ಹೋದರೂ ಕೂಡ ಮತ ಹಾಕೋರು ಮತದಾರರು ಅವರು ಒಂದಾಗಿದ್ದಾರೆ. ಅವರು ಯಾವುದೇ ಕಾರಣಕ್ಕೂ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದಾಗೆ ಬೇರೆ ಏನು ಅಭ್ಯರ್ಥಿ ಇದ್ದಾರೆ ಅವ್ರಿಗೆ ಮತ ಹಾಕೋದಂತೂ ಗ್ಯಾರಂಟಿ ಸರ್. ಸರ್, ಇದು ರಾಜಕೀಯ ತಂತ್ರ ಪ್ರತಿತಂತ್ರ ಎಲ್ಲ ಇದ್ದಿದ್ದೆ ಚುನಾವಣೆ ಮೇಲೆ. ಈಗ ಅವರು ಮಾಡಿದ್ದಾರೆ, ಈಗ ನಾವು ಮುಂದೇನು ಏನು ಮಾಡಬೇಕು ಅದು ನಾವು ಮಾಡ್ತೀವಿ. ಈಗ ಎಲ್ಲ ಬೇಜಾರಿದ್ದಾರೆ. ಈಗ ನೀವು ನೋಡ್ಬೋದು, ಭಾಳಷ್ಟು ಯುವಕರೆಲ್ಲ ಭಾಳ ಬೇಜಾರಾಗಿದ್ದಾರೆ. ಇದು ಇನ್ನೂ ಜ್ವಾಲೆ ಏನಿತ್ತು ಇನ್ನೂ ಜಾಸ್ತಿ ಆಗ್ತದೆ ವಿನ ಕಡಿಮೆ ಆಗಲ್ಲ. ಯಾಕಂತೇಳಿದರೆ ಯಾರೇ ಮುಖಂಡರು ಹೋದರೂ ಸಮಾಜದ ಮತದಾರರು ಒಂದಾಗಿದ್ದಾರೆ. ಈಗ ಯಾವುದೇ ಕಾರಣಕ್ಕೆ ಮತದಾನ ನಾವು ಪಕ್ಷಕ್ಕೆ ಮಾಡಲ್ಲ ಅಂಥೇಳಿ ಅದು 9ನೇ ತಾರೀಕಿಗೆ ತಾವು ಗೊತ್ತಾಗುತ್ತೆ. ನಾವು ಕೂಡ ನಮ್ಮ ಏನೇ ಆಗಲಿ, ನಿನ್ನೆನೂ ಕೂಡ ನಮ್ಮ ಮುಖಾಂತರ ನಾನು ಹೇಳಿದ್ದೆ, ನಾನು ಅಭ್ಯರ್ಥಿಯಾಗಿದ್ದೆ. ಆದರೆ ನಮ್ಮ ಸಾದಿಕ್ ಪಹಲ್ವಾನ್ ಅವ್ರಿಗೆ ನಾನು ಸಪೋರ್ಟ್ ಕೊಟ್ಟು ಅವ್ರ ಜೊತೆಗಿರ್ತೀನಿ, ಕಣದಿಂದ ನಾನು ನಿವೃತ್ತಿ ತೊಗೊಂಡು ಅವ್ರ ಜೊತೆಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ. ಆದರೆ ಇವತ್ತು ನಮ್ಗೆ ಭಾಳಷ್ಟು ಯುವಕರೆಲ್ಲ ಬಂದು ಇದು ಮಾಡಿದಾಗ ಕಾರ್ಪೊರೇಷನಲ್ಲಿ ಸ್ವಲ್ಪ ನಂದು ಡಾಕ್ಯುಮೆಂಟ್ಸ್ ಸರಿ ಮಾಡ್ಕೊಂಡು ಇವತ್ತು ನಾನು ತೊಗೊಂಡು ಹೋಗ್ತಾಯಿದ್ದೀನಿ. ನಾನು ಕಣದಲ್ಲಿ ಇದ್ದೀನಿ. ನಮ್ಮ ಸಮಾಜದ ಬಾಂಧವರು 12 ನಮ್ಮ ಕ್ಯಾಂಡಿಡೇಟ್ ಇದ್ದಾರೆ, 14 ಕ್ಯಾಂಡಿಡೇಟ್ ಇದ್ದಾರೆ. ಅದರಲ್ಲಿ SDP ಕೂಡ ಇದೆ, ಬೇರೆ ಪಕ್ಷದ ಇದೂ ಇದೆ. ಅದು ಅದೇ ಥರ ಬೇರೆ ಎಲ್ಲ ಅಭ್ಯರ್ಥಿಗಳು ಇದ್ದಾರೆ. ಅವ್ರಿಗೆ ಯಾರಿಗೆ ಇಷ್ಟ ಬರ್ತಾರೆ ಅವ್ರಿಗೆ ಹಾಕ್ತಾರೆ ವಿನ ಕಾಂಗ್ರೆಸ್ಸಿಗೆ ಹಾಕಲ್ಲ ಸರ್. ಸರ್ ಭಾಳಷ್ಟು ಜನ ಹೇಳಿದರು. ಯಾಕಂದರೆ ಎಲ್ಲ ನಮ್ಮವರೇ ಇರೋದು, ಬೇರೆ ಯಾರೂ ಅಲ್ಲ. ಪಕ್ಷದಲ್ಲಿದ್ದಂಥವ್ರೆಲ್ಲ ನಾಯಕರು ಹೇಳಿದರು. ಬೇರೆ ರಾಜ್ಯ ನಾಯಕರಿಂದನೂ ಕರೆ ಬಂತು, ಮಾತಾಡಿದರು ನನಗೂ ಕೂಡ. ಆದರೂ ಕೂಡ ನಾನು ನನ್ನ ಸಮಾಜದ ಪರವಾಗಿದ್ದೀನಿ. ಕೊನೆಯ ಮಠ ನಾನು ಇದ್ದು ನನ್ನ ಲಾಸ್ಟಿಗೆ ನನ್ನ ಅಣ್ಣ ತಮ್ಮಂದಿರು, ನನ್ನ ಮನೆಯವರು, ನನ್ನ ಕುಟುಂಬದವರು, ನನ್ನ ಸ್ನೇಹಿತರು ಹಾಗೂ ನನ್ನ ಎಲ್ಲ ಅಭಿಮಾನಿಗಳ ನಾನು ಓಟ್ ತೊಗೊಂಡು ನನ್ನ ಕಣದಲ್ಲಿದ್ದು ಈಗ ಇದು ಏನು ನಾನು ಹೇಳ್ತಾ ಇದ್ವಿ, ನಾನು ಕನ್ನಡ ತನಕ ಇರ್ತೀನಂತ ನಾನು ನನ್ನ ಬಗ್ಗೆ ಹೇಳ್ತಾ ಇದ್ದೀನಿ ಸರ್. ಸರ್ ಅದೇ ಇವತ್ತು ಮೀಟಿಂಗ್ ಇತ್ತು, ನಿನ್ನೆನೂ ನಾನು ಹೇಳಿದ್ದೆ. ಅವ್ರಿಗೆಲ್ಲರೂ ನಾವೆಲ್ಲ ಒಂದಾಗ್ತಾಯಿದ್ವಿ. ಇವತ್ತು ಒಂದಾಗಿ ಇನ್ಕ್ಲೂಡಿಂಗ್ SDP ಅವ್ರ ಹತ್ರನೂ ನಾವು ಮಾತಾಡಿದ್ವಿ. ಎಲ್ಲರೂ ಒಂದಾಗಿ ಅವ್ರಿಗೊಬ್ಬರಿಗೆ ನಾವು ಸಪೋರ್ಟ್ ಮಾಡೋಣ ಅಂತಂದು ಹೇಳ್ತಾಯಿದ್ವಿ. ಎಲ್ಲರೂ ಸೇರಿ ಒಬ್ಬರಿಗೆ ಸಪೋರ್ಟ್ ಆದಾಗ ಓಟ್ ಅಷ್ಟೇ ಬಿಡ್ತಾಯಿತ್ತು. ಬೇರೆ 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 ನಾವು ಏನು ಮಾಡ್ತೀವಿ, ಇನ್ನೂ ಜಾಸ್ತಿ ಓಟು ನಾವು ಕಾಂಗ್ರೆಸ್ ಪಕ್ಷದಂಗೆ ಹೋದಂಗೆ ನಮ್ಮ ಪಕ್ಷಕ್ಕೆ ಹಾಕಿ ನಾವು ಮತದಾನ ಮಾಡೋದು ನಮ್ಗೆ ಗೊತ್ತಿದೆ ಸರ್. ಅವ್ರು ಬಂದ ಮೇಲೆ ಅವ್ರಿಗೆ ಕೇಳಬೇಕು ಸರ್. ತಾವು ಪೈಲ್ವಾನ್ರಿಗೆ ಹೇಳಬೇಕು, ಇದು ಸಮಾಜ ಸೋತಿಲ್ಲ, ಇದು ಸಮಾಜ ಎಲ್ಲ ಸೋತಿರೋದು. ನೀವು ನೋಡ್ತಾ ಇರ್ಬೋದು, 7 ತಿಂಗಳಿಂದ ಕೂಗಿದ್ದಿದ್ದು ನಮ್ಮ ಸಮಾಜಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಬೇಕಂತ ಕೊಡಲಿಲ್ಲ. ಮತ್ತು ನಾವು ಅವ್ರು ಸೋಲ್ಸೀವಿ ಅಂತ ನಮ್ಮ ಸಮಾಜ ನಿಮ್ಮ ಮೀಡಿಯಾದವರೇ ಗೋಬ್ಯಾಕ್, ಯಾರು ರಾಜ್ಯ ನಾಯಕರು ಬಂದರೂ ಗೋಬ್ಯಾಕ್ ಅಂತಿದ್ರು. ಇನ್ನೂ CM DCM ಬಂದರೂ ಕೂಡ ಗೋಬ್ಯಾಕ್ ಕೂಗೋದು ಅಂತೂ ಸತ್ಯ. ನಮ್ಮ ಸಮಾಜ ನಾವಲ್ಲ, ನಮ್ಮ ಸಮಾಜ. ಮುಂದೆ ನೀವು ನೋಡ್ತೀರಾ, ಇವ್ರು ಹೋಗಿರೋದು ಇನ್ನೂ ನಮಗೆ ಪ್ಲಸ್ ಪಾಯಿಂಟ್ ಆಗಿದೆ ನಮ್ಮ ಸಮಾಜಕ್ಕೆ. ಯಾಕಂತ ಹೇಳಿದ್ರೆ 22 ಜನ ಏನಿದ್ದಾರೆ ಅವ್ರ ಕುಟುಂಬದವ್ರು ಅವ್ರಿಗೆಲ್ಲ ಓಟ್ ತೊಗೊಂಡು ಯಾವ ಥರ ಅವ್ರು ಚುನಾವಣೆ ಮಾಡ್ತಾರೆ ತಾವು ನೋಡ್ತೀರಾ. 100ಕ್ಕೆ 100 ಸತ್ಯ. ಈಗ ನಾವೆಲ್ಲ 22 ಜನ ಕ್ಯಾಂಡಿಡೇಟ್ ಇದ್ದರು, ಅವ್ರು ಒಬ್ರಿಗೆ ನಾವು ಸಪೋರ್ಟ್ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ವಿ. ಮತ್ತು ಬೇರೆಯವರೆಲ್ಲ ಅಲ್ಲಿ ಎಲ್ಲ ಹೋಗ್ತಾಯಿದ್ರು. ಈಗ ಅದು ರಣತಂತ್ರ ಇದೆ. ನಾವು ಸಂಜೆ ಎಲ್ಲ ಮಾತಾಡಿ ಮುಂದೆ ನಿಮಗೆಲ್ಲ ತಿಳಿಸಿ ಒಂದು ಇದ್ರಾಗೆ ಹೇಳಿದರೆ ಮತ್ತೆ ಅವರು ಮತ್ತೆ ನಮ್ಮ ತಂತ್ರಕ್ಕೆ ಪ್ರತಿತಂತ್ರ ಮಾಡಿಬಿಡ್ತಾರೆ. ಮುಂದೆ ಇದೆ ಸರ್. ನಮ್ಮ ಸಮಾಜದ ಮುಖಂಡರು ಹಾಗೂ ಅದೇ ಥರ ನಮ್ಮ ತಂದಿನ ಅಧ್ಯಕ್ಷರು ಕೂಡ ಅವರು ಕಣದಲ್ಲಿ ಇರ್ತೀವಿ ಅಂತ ಹೇಳಿದ್ದಕ್ಕೆ ನಾನು ಕಣದಲ್ಲಿ ಇರಲ್ಲ, ಅವ್ರು ಸಪೋರ್ಟ್ ಮಾಡ್ತೀನಿ. ನಾನು ಇದ್ದರೂ ಕೂಡ ನನ್ನ ಓಟು ಕೂಡ ಅವ್ರಿಗೆ ಹಾಕ್ತೀನಿ, ಬೇರೆಯವ್ರಿಗೆ ಯಾರಿಗೂ ನಾನು ಹಾಕ್ಸಲ್ಲ ನನ್ನ ಓಟ್ ಅಂತ ನಿನ್ನೆ ನಿಮ್ಮ ಮುಖಾಂತರನೂ ಹೇಳಿದ್ದೆ. ಅವ್ರು ಬಂದ ಮೇಲೆ ಮಾತಾಡ್ತೀವಿ ಯಾಕೆ ಏನಾಯ್ತು ಅಂತ. ಬೆಂಕಿಪಟ್ಟಣ ನಮ್ಮ ಸಿಂಬಲ್. ನೋಡೋಣ ಸರ್ ಏನಾಗುತ್ತೆ ಅಂತ. ಅವ್ರಿಗೆ ಮೈಕ್ ಸಿಕ್ಕಿತ್ತು, ಮೈಕ್ ತಗೊಂಡೋಗಿದ್ದಾರೆ. ನಿಮ್ಮ ಸರ್ ನಿನ್ನೆ ರಾತ್ರಿ 1 ಗಂಟೆ ಮಟ್ಟ ನಾವು ಅವರು ಮಾತಾಡ್ತಾ ಇದ್ವಿ. ಬೆಳಗ್ಗೆ ಎಲ್ಲ KNC ಹೋಗೋಣ ಎಲ್ಲ ಮಾಡೋಣ ಅಂತ ಇದ್ವಿ.
ಸಿ ಎಮ್ ಕರೆದಿದ್ದಾರೆ, ಹೋಗಿದ್ದಾರೆ, ನೋಡೋಣ ಬಂದಮೇಲೆ ಏನು ಮಾತಾಡ್ತಾರೆ, ಸಮಾಜಕ್ಕೆ ಏನು ಉತ್ತರ ಕೊಡ್ತಾರೆ ಅಂತ. ಇವತ್ತು ಮಧ್ಯಾಹ್ನನೇ ಸರ್, ಫೋಟೋ ಬಂದಮೇಲೆ ಅಲ್ಲಿಂದ ನಾನ್ ಸ್ಟಾಪ್ ಫೋನ್ ಬರ್ತಾ ಇದೆ, ಎಲ್ಲರದು ಎತ್ತಾ ಇಲ್ಲ ಯಾರು ಕೂಡ. ಇಲ್ಲಿ ಬಂದು ನಾನು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ತಾ ಇದ್ದೆ, ಮುಂದೆ ನಾವೆಲ್ಲ ಕುತ್ಕೊಂಡು ತೀರ್ಮಾನ ಮಾಡ್ತೀವಿ. ನೋಡೋಣ ಸರ್.